ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ರಾಜಕಾರಣದಲ್ಲೀಗ ಮಹಾನಾಯಕ ಯಾರು ಅನ್ನುವಂತಹದ್ದೇ ದೊಡ್ಡ ಚರ್ಚೆಯ ವಿಚಾರ ಆಗೋಗ್ಬಿಟ್ಟಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಹಾನಾಯಕ ನಾನಲ್ಲ ಅನ್ನುವಂತಹದ್ರ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ತೊಡೆ ತಟ್ಟಿದ್ದಾರ. ಅಷ್ಟಕ್ಕೂ ಯಾರಿ ಮಹಾನಾಯಕ, ಏನಿದು ಮಹಾನಾಯಕನ ಮಹಾ ಇತಿಹಾಸ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೈಡ್ರಾಮಾ ನಡೆದು ಮುಸ್ಲಿಂ ನಾಯಕರೇ ಜಮೀರ್ ವಿರುದ್ಧ ಕಾಂಗ್ರೆಸ್ ಉಸ್ತುವಾರಿಗೆ ದೂರನ್ನ ಸಲ್ಲಿಸಿದ ಮೇಲೆ ವಾಗ್ಯುದ್ಧಗಳೇನು ಕಡಿಮೆ ಆಗಿಲ್ಲ. ಶಾಸಕ ರಿಜ್ವಾನ್ ಹರ್ಷದ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದಂತಹ ಆ ಮಹಾನಾಯಕ ಯಾರು ಅನ್ನುವಂತಹದ್ದು ಗೊತ್ತು ಅಂತ ಕಿಡಿಕಾರಿದ್ರು. ಅಲ್ಲಿಂದ ಪ್ರಾರಂಭವಾದ ಈ ಮಹಾನಾಯಕನ ಸಮರ ಇನ್ನೂ ನಿಂತಿಲ್ಲ. ಜಮೀರ್ ಮಹಾನಾಯಕ ನಾನಲ್ಲ ಅಂದ್ರು. ಹಾಗಾದ್ರೆ ಆ ಮಹಾನಾಯಕ ಯಾರು? ಕಾಂಗ್ರೆಸ್ ಸಾಮ್ರಾಜ್ಯದ ಮಹಾನಾಯಕ ಯಾರು ಅನ್ನುವಂಥದ್ದು ಗೌಪ್ಯವಾಗಿರುವಂತಹ ವಿಚಾರ ಏನಲ್ಲ ಬಿಡಿ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರೇ ಮಹಾನಾಯಕ. ಕಾಂಗ್ರೆಸ್ ಪಕ್ಷವನ್ನ ಸಂಕಷ್ಟದ ಸಮಯದಲ್ಲಿ ರಕ್ಷಣೆ ಮಾಡೋದು, ರಕ್ಷಿಸೋದು, ಶಾಸಕರು ಕೈ ತಪ್ಪದಂತೆ ನೋಡ್ಕೊಳ್ಳೋದು, ಎದುರಾಳಿಗಳಿಗೆ ಹೇಗೆಲ್ಲ ಸಡ್ಡನ್ನ ಹೊಡಿಬೇಕು ಅನ್ನೋದ್ರಲ್ಲಿ ಡಿಕೆಶಿ ನಿಪುಣರು. ಸೊ ಅವರ ಟ್ರಬಲ್ ಶೂಟರ್ ವರ್ಚಸ್ನಿಂದಾಗಿ ಬೆಂಬಲಿಗರು ಅವರನ್ನ ಮಹಾನಾಯಕ ಅಂತ ಕರೀತಾರೆ. ಇನ್ನು ಇದೇ ಪದವನ್ನ ಬಿಜೆಪಿ ನಾಯಕರು, ಅದರಲ್ಲೂ ವಿಶೇಷವಾಗಿ ಸಿಟಿ ರವಿ ಮತ್ತೆ ಅಶ್ವಥ್ ನಾರಾಯಣ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಟೀಕೆ ಮಾಡೋದಕ್ಕೆ ವ್ಯಂಗ್ಯವಾಗಿ ಬಳಸ್ತಾ ಇದ್ರು. ಯಾರೋ ಒಬ್ಬ ನಾಯಕನಿದ್ದಾರೆ, ಅವರೇ ಇದೆಲ್ಲದರ ಹಿಂದೆ ಇದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಈ ಪದವನ್ನ ಬಳಕೆ ಮಾಡಲಾಗ್ತಾ ಇತ್ತು. ಹಾಗಾಗಿ ಈಗ ಜಮೀರ್ ಅವರು ನಾನು ಮಹಾನಾಯಕ ಅಲ್ಲ ಅನ್ನುವಂಥದ್ರ ಮೂಲಕ ಡಿಕೆಶಿ ಕಡೆ ಬಾಣವನ್ನ ತಿರುಗಿಸ್ತಾ ಇದ್ದಾರಾ ಅನ್ನುವಂಥದ್ದೇ ಈಗಿರುವ ಪ್ರಶ್ನೆ. ಇನ್ನು ಸಿಡಿ ಪ್ರಕರಣದ ಸಂದರ್ಭದಲ್ಲಂತೂ ರಮೇಶ್ ಜಾರಕಿಹೊಳಿ ಅವರು ಡಿಕೆಶಿಯನ್ನ ಉದ್ದೇಶಿಸಿ ಪದೇ ಪದೇ ಇದರ ಹಿಂದೆ ಒಬ್ಬ ಮಹಾನಾಯಕನ ಕೈವಾಡ ಇದೆ ಅಂತ ಹೇಳ್ತಾನೆ ಇದ್ರು. ಸೊ ಕಾಂಗ್ರೆಸ್ ಪಾಳ್ಯದಲ್ಲಿ ಮಹಾನಾಯಕನ ಸದ್ದು ಇವತ್ತು ನಿನ್ನೆಯದಲ್ಲ, ಇವತ್ತು ನಿನ್ನೆಯಿಂದ ಕೇಳ್ತಾ ಕೂಡ ಇರೋದಲ್ಲ ಅದು. ಈಗ ಇಂತಹ ಮಹಾನಾಯಕನ ವಿರುದ್ಧನೇ ಜಮೀರ್ ಬಹಿರಂಗವಾಗಿಯೇ ತೊಡೆ ತಟ್ಟಿದ್ರ ಈ ಮಹಾನಾಯಕನ ಸಮರ ಯಾವಾಗ ನಿಲ್ಲುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.